ಇವತ್ತು ಹಿಂದೂ ಧರ್ಮದ ಬಗ್ಗೆ ಭಾರಿ ಅತಿ ಹೆಚ್ಚು ಮಾತಾಡ್ತಾರೆ. ಇವರಿಗೆ ಬೇರೆ ಧರ್ಮದ ಯಾವ ವಿಚಾರಗಳು ಕಣ್ಣಿಗೆ ಕಾಣೋದಿಲ್ಲ ಅವರಿಗೆ. ಆ ಮೊನ್ನೆ ಒಬ್ಬ ಅನ್ಯ ಧರ್ಮೀಯ ಮಾತಾಡಿದ್ದು ನೋಡಿದ್ರೆ ನಮಗೆ ಅವನ ಕಲ್ಪನಾ ಲೋಕದಲ್ಲಿ ಮಾತಾಡ್ತಾನೆ. ಈ ಷಡ್ಯಂತ್ಯವನ್ನು ನಿಲ್ಲಿಸಬೇಕು. ನಮ್ಮ ಧರ್ಮದ ಬಗ್ಗೆ ಮಾತನಾಡಬೇಕಾದ್ರೆ ತಲೆಬಳ್ಳಿ ನೆಟ್ಟಿಗಿಟ್ಟಿಗೆ ಮಾತಾಡಿ ನೀವು. ಇಡೀ ದೇಶದಲ್ಲಿ ಹಿಂದೂ ಧರ್ಮದಿಂದ ಬರ್ತಾ ಇರ್ತಕ್ಕಂಥ ಆದಾಯ ಬೇರೆ ಯಾವ ಧರ್ಮದಿಂದನೂ ಬರ್ತಾ ಇಲ್ಲ. ಈ ಎಡಪಂಥೀಯರು ಅಂದ್ರೆ ದೇಶಕ್ಕೆ ಕಮ್ಯುನಿಸ್ಟ್ ಇರ್ತಕ್ಕಂಥ ಕಮ್ಯುನಿಸ್ಟ್ ಉದ್ದೇಶ ಏನಂದ್ರೆ ಇಂಥ ವ್ಯವಸ್ಥಿತವಾದಂತಹ ಎಲ್ಲ ಅಚ್ಚುಕಟ್ಟಾಗಿ ನಡೆಯತಕ್ಕಂಥ ಒಂದು ವ್ಯವಸ್ಥೆನೇ ಹಾಳು ಮಾಡೋದಾಗಿದೆ. ಸತ್ಯ ನೆಲೆಸಿರ್ತಕ್ಕಂಥ ದೈವಸ್ಥಾನ ನೀವು ಇದಕ್ಕೆ ಅಪಪ್ರಚಾರ ಮಾಡಿದ್ರೆ ಈ ದೈವದ ಶಾಪ ನೀವು ಅನುಭವಿಸಬೇಕು. ಏನು ಪ್ರಗತಿಪರರು ಬುದ್ಧಿಜೀವಿಗಳು ಜಾತ್ಯತೀತರ ಅಲ್ಲ, ನಿಮ್ಮ ಮನೆಗೆ ಕರ್ಮ ಸಿದ್ಧಾಂತದ ಮೇಲೆ ದೇಶ ಇರೋದು, ಅದು ಅನುಭವಿಸೇ ತೀರಬೇಕು. ಯಾವುದೇ ಆತಂಕ ಈಗ ನಾವೇ ಹೇಳ್ತೀವಲ್ಲ, ಈಗ ನಾವು ಹೋಗಿ 3 ಜನ ಕೇಳ್ತೀವಿ ನೋಡಿ ದೇವಸ್ಥಾನಕ್ಕೆ ಹೋಗಿದ್ವಿ ಚೆನ್ನ, ಯಾವ ಗೊಂದಲ ಅನ್ನೋ ಪರಿಸ್ಥಿತಿನೇ ಇಲ್ಲ. ಎಲ್ಲ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. 100% ಹಿಂದೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಡಿದ್ರು, ಇಲ್ಲಿದು ಮಾಡಿದ್ರು, ಯಾಕೆ ಇದು ಮಾಡ್ತಿದ್ದಾರೆ ಅಂದ್ರೆ ಇದು ಉದ್ದೇಶ ಅಷ್ಟೇ. ಹಿಂದೂ ಧರ್ಮ ಹಾಳು ಮಾಡಬೇಕು. ನೀವು ದೈವಕ್ಕೆ ಏನಾದ್ರು ಮಾಡಕ್ ಹೋದ್ರೆ ಬಿಡ್ತೀರಾ? ಇತಿಹಾಸ ತೆಗೆದು ನೋಡಿ, ಪುರಾಣ ತೆಗೆದು ನೋಡಿ, ಸುಳ್ಳಾಗಿದಾವ. ಹಿಸ್ಟ್ರಿ ರಿಪೀಟ್ಸ್ ಮ್ಯಾನ್ ನೆವರ್ ಲರ್ನ್ಸ್. ಮನುಷ್ಯ ಕಲಿತಿಲ್ಲ, ಕಲಿಯುವಂತ ಒಂದು ಸನ್ನಿವೇಶ ಭಗವಂತನ ಸೃಷ್ಟಿ ಮಾಡ್ತಾರೆ. ಸರ್ ನಮಸ್ತೆ. ಓಂ ಶ್ರೀ ಮಂಜುನಾಥಾಯ ನಮಃ. ನಮಸ್ತೆ. ನಾವು ಭದ್ರಾವತಿಯಿಂದ ಬಂದಿದ್ದೀವಿ. ಇವತ್ತು ಧರ್ಮಸ್ಥಳಕ್ಕೆ ದರ್ಶನಕ್ಕೆ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಭದ್ರಾವತಿಯಿಂದ ಬಂದಿದೆ ಸರ್. ಯಾವಾಗ ಬಂದಿತ್ತು? ನಾವು ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ಬಂದಿದ್ದೀವಿ. ದರ್ಶನ ಮುಗಿಸ್ಕೊಂಡು ದೇವರ ದರ್ಶನ ಮುಗಿಸಿ ನಾವೀಗ ಪ್ರಸಾದವನ್ನು ಮುಗಿಸಿ ಈಗ ಹೊರ ಬರ್ತಾ ಇದ್ದೀವಿ. ಸರ್, ಇವಾಗ ದೇವಾಲಯದಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಒಂದು ಆರೋಪ ಬರ್ತಾ ಇದೆ. ತಾವು ಭದ್ರಾವತಿಯಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಹೇಳಿ ಸರ್. ಈ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ನಡೀತಿರೋಂಥದ್ದು ನಾವು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನಾರ ನೋಡಿದಾಗ ಅತಿ ಹೆಚ್ಚು ವ್ಯವಸ್ಥಿತವಾಗಿ ಪ್ರಸಾದ ಇರ್ಬೋದು, ಸಿಟ್ಟಿಂಗ್ ಕೂರಿಸಿ ಏನು ಊಟ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂತ ವೀರೇಂದ್ರ ಹೆಗ್ಗಡೆಯವರ ಕಲ್ಪನೆ ಇರ್ಬೋದು, ಮತ್ತು ದರ್ಶನ ಇರ್ಬೋದು, ಮತ್ತೊಂದು ವ್ಯವಸ್ಥೆಗಳು ಪಾರ್ಕಿಂಗು, ಇದನ್ನು ಈಗಿನ ಕಾಲಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆಗಳನ್ನ ವೀರೇಂದ್ರ ಹೆಗ್ಗಡೆಯವರು ಮಾಡ್ಕೊಂಡು ಬರ್ತಿದ್ದಾರೆ. ಅವರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸವನ್ನು ಕೆಲವು ವಿರೋಧಿಗಳು ಅವ್ರು ಯಾಕೆ ಹಿಂಗೆ ಮಾಡ್ತಾರಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಬೇರೆ ಧರ್ಮದ ಬಗ್ಗೆ ಮಾತನಾಡುವ ನೈತಿಕತೆ ಶಕ್ತಿ ಇಲ್ಲದಂಥ ವ್ಯಕ್ತಿಗಳು ಇವತ್ತು ಹಿಂದೂ ಧರ್ಮದ ಬಗ್ಗೆ ಭಾರಿ ಅತಿ ಹೆಚ್ಚು ಮಾತಾಡ್ತಾರೆ. ಇವರಿಗೆ ಬೇರೆ ಧರ್ಮದ ಯಾವ ವಿಚಾರಗಳು ಕಣ್ಣಿಗೆ ಕಾಣೋದಿಲ್ಲ ಅವರಿಗೆ. ಯಾವುದೇ ಧಾರ್ಮಿಕ ಕ್ಷೇತ್ರದ ಮೇಲೆ ಒಂದು ಷಡ್ಯಂತ ಕಣ್ಣಿಗೆ ಕಾಣ್ತಾ ಇದೆ. ಷಡ್ಯಂತ ಅನ್ನೋದು ಇದರಲ್ಲಿ ಹಿಂದೆ ಮುಂದೆ ಏನಿಲ್ಲ. ಯಾವುದೇ ವಿಚಾರಗಳ ಒಂದು COD ತನಿಖೆ, ಒಂದು CBI ತನಿಖೆ ಆಗಿರೋಂಥ ವಿಚಾರವನ್ನು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡುವಂಥ ವಿಚಾರದಲ್ಲಿ ನಾವು ಭಕ್ತಾದಿಗಳದ್ದು ಅದ್ರ ಬಗ್ಗೆ ಏನು ಅಭಿಪ್ರಾಯ ಇಲ್ಲ. ಯಾರದೇ ಹೆಣ್ಣುಮಗಳಾದರೂ ನ್ಯಾಯ ಸಿಗಬೇಕಾದ್ರೆ ಅದ್ರ ಬಗ್ಗೆ ನಮ್ಮದು ಒಟ್ಟಾಭಿಪ್ರಾಯ, ನ್ಯಾಯ ಸಿಗಬೇಕು. ಆದರೆ ವಿಷಯಕ್ಕೆ ಸಂಬಂಧ ಇಲ್ಲದ ವಿಷಯಗಳು ಇನ್ನೊಬ್ಬರನ್ನ ತೋರಿಸಿ ಇನ್ನೊಬ್ಬರನ್ನ ಮಸಿ ಬಳಿಯಂಥ ಕೆಲಸವನ್ನು ಯಾವುದೋ ಒಂದು ಹಿಂದ್ಗಡೆ ಶಕ್ತಿ, ಇದಕ್ಕೆ ಒಬ್ಬರೇ ಇಬ್ಬರು ಇಲ್ಲ. ಇದರಲ್ಲಿ ಒಟ್ಟಾರೆ ನೋಡಿದಾಗ ಗೊತ್ತಾಗ್ತಾ ಇದೆ, ವ್ಯವಸ್ಥೆ ಗೊತ್ತಾಗ್ತಾ ಇದೆ. ಇದರಿಂದ ಹಲವಾರು ಶಕ್ತಿಗಳು, ಇದರಿಂದ ವ್ಯವಸ್ಥಿತವಾದ ಸಂಚು ನಡೀತಿರೋದು ಕಣ್ಣಿಗೆ ಕಾಣುತ್ತದೆ. ಇತ್ತೀಚಿನ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಇದರಲ್ಲಿ ಹಣಕಾಸಿನ ವ್ಯವಸ್ಥೆಗಳು ನಡೀತಿದ್ದಾವೆ. ಮತ್ತೊಂದು ಈ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರವನ್ನು ನಾವೇನಾರ ಹಾಳು ಮಾಡಿದ್ರೆ ಬೇರೆ ವಿಷಯಗಳಿಗೆ ಇದನ್ನು ಅನುಕೂಲ ಆಗುತ್ತನ್ನ ಯೋಚನೆ ಇಟ್ಕೊಂಡು ಕೆಲವು ಎಡಪಂಥೀಯ ಯೋಚನೆಗಳು ಸಹ ಇದ್ರ ಮೇಲೆ ಯೋಚನೆ ಮಾಡ್ತೀನಿ. ಆದರೆ ಧರ್ಮಸ್ಥಳ 800 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಧರ್ಮಸ್ಥಳ ಹುಡುಗಾಟಕ್ಕೆ ಅಲ್ಲ. ಇದ್ರ ಬಗ್ಗೆ ಮಾತನಾಡಬೇಕಾದ್ರೆ ಭಾರಿ ಹುಷಾರಾಗೂ ಮಾತಾಡಬೇಕು. ಇದಕ್ಕೆ ರಾಜ್ಯ ಅಲ್ಲ, ದೇಶಾದ್ಯಂತ ಇದರ ಬಗ್ಗೆ ಭಕ್ತಾದಿಗಳಿದ್ದಾರೆ. ಈಗ ಮೊನ್ನೆ ನಡೆದಂಥ ಘಟನೆ ನಮಗೂ ನೋವಾಯಿತು. ಯಾವುದೇ ವಿಚಾರ ಸಂಬಂಧ ಇಲ್ಲದ ವಿಚಾರವನ್ನು ಸನ್ಮಾನ್ಯ ಭಕ್ತಾದಿಗಳಿಗೆ ಅತಿಯಾಗಿ ರಾಜ್ಯದ ವ್ಯವಸ್ಥಿತವಾಗಿ ಮಾಡ್ಕೊಂಡ್ಬಂದ ಮಾನ್ಯ ನಮ್ಮ ಏನು ವೀರೇಂದ್ರ ಹೆಗ್ಗಡೆ ಅವರು ಇದ್ದಾರೆ, ಅವ್ರ ಬಗ್ಗೆ ಮಾತನಾಡೋಂಥ ಇದು ಏಕವಚನದಲ್ಲಿ ಮಾತನಾಡೋಂಥದ್ದಿರ್ಬೋದು, ಅವರ ಬಗ್ಗೆ ನವೀನ್ ಅಂತ ಮಾತನಾಡೋದು ನಮಗೆ ಭಾರಿ ನೋವಾಗಿದೆ. ಕ್ಷೇತ್ರದ ಬಗ್ಗೆ ಮತ್ತು ಅವರ ಬಗ್ಗೆ ಮಾತನಾಡಬಾರ್ದು. ನೀವು ಕಾನೂನು ವ್ಯಾಪ್ತಿಯಲ್ಲಿ ಏನು ಬೇಕಾದರೂ ನಮ್ಮ ಒಂದು ಸಂವಿಧಾನ ಅಂತ ಇದೆ, ನಮ್ಮದೊಂದು ಕಾನೂನು ಅಂತಿದೆ. ಆ ಕಾನೂನಿನ ವ್ಯಾಪ್ತಿಯಲ್ಲಿ ಎಲ್ಲರೂ ಒಂದೇ. ಅವ್ರು ಎಷ್ಟೇ ದೊಡ್ಡರಾದರೂ ಮುಖ್ಯಮಂತ್ರಿಗೂ ಒಂದೇ, ಪ್ರಧಾನಮಂತ್ರಿಗೂ ಒಂದೇ, ನನಗೂ ಒಂದೇ. ಹಾಗಾಗಿ ಆ ಕಾನೂನು ವ್ಯಾಪ್ತಿಯಲ್ಲಿ ಯಾವುದೇ ಕಾನೂನು ಅಡಿಯಲ್ಲಿ ಬಂದರೂ ಅದನ್ನು ಕ್ರಮ ತಗೊಳ್ಳಿ. ಅದ್ರ ಬಗ್ಗೆ ಇಲ್ಲ. ಯಾವುದೇ ವಿಷಯ ಇಲ್ಲದ ಬಗ್ಗೆ ಸುಮ್ಮನೆ ತಳುಕು ಹಾಕೋದು, ಸುಮ್ಮನೆ ಇನ್ನೊಂದು ಊಹಾಪೋಹಗಳನ್ನು ಮಾತನಾಡೋದು. ಆ ಮೊನ್ನೆ ಒಬ್ಬ ಅನ್ಯ ಧರ್ಮೀಯ ಮಾತಾಡಿದ್ದು ನೋಡಿದ್ರೆ ನಮಗೆ ಅವನ ಕಲ್ಪನಾ ಲೋಕದಲ್ಲಿ ಮಾತಾಡ್ತಾನೆ. ಯಾವುದೇ ಸಾಕ್ಷಿ ಪುರಾವೆಗಳಿದ್ರೆ ಮಾತಾಡಿ. ಅದಕ್ಕಂತ ನಿಮಗೆ ಹಿಂದೆ ಕರೆದಿದ್ದಾರೆ, ಬನ್ರಪ್ಪ ಕೊಡ್ರಿ, ನಿಮಗೆ ಏನೇನು ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಬನ್ನಿ ಅಂತ ಕರಿತಾರೆ. ನೀವು ಅಲ್ಲಿಗೆ ಯಾಕೆ ಹೋಗಲ್ಲ? ರೋಡಲ್ಲಿ ಯಾಕೆ ಕಿರ್ಚ್ಕೊಂತೀರ ನೀವು? ನಿಮಗೆ ಅಲ್ಲಿ ಮಾತಾಡೋ ಶಕ್ತಿ ಹಾಕಿಲ್ಲ ನಿಮಗೆ. ಕೆಲವು ಚಾನಲ್ನವರು ನಿಮಗೆ ಬನ್ನಿ, ನಿಮ್ಮ ಡಾಕ್ಯುಮೆಂಟ್ಸ್ ಇದೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವು ಯೂಟ್ಯೂಬರ್ಸ್ಗಳು ನಾನು ನೋಡಿದೆ, ಅವೇನು ಯಾವ ಥರ ಯೂಟ್ಯೂಬರ್ಸ್ ಅಂತ ಗೊತ್ತಿಲ್ಲ. ಇವರು ಅಷ್ಟೇ ಹಣ ಸಿಕ್ತು, ಅಷ್ಟು ಬೇತಾಳ ಸಿಕ್ತು, ಇವ್ರ ಬುಲ್ಡೆ ಸಿಕ್ತು, ಯಾವ ಬುಲ್ಡೆ ಸಿಕ್ತು ಅಂತ ಗೊತ್ತಿಲ್ಲ ನಮಗೆ. ಇವರ ಕಲ್ಪನೆ SITಯಲ್ಲಿ ಇನ್ನು ಯಾವುದೇ ವರದಿಗಳು ಅವರು ಸರ್ಕಾರಕ್ಕೆ ಕೊಡದೆ ಅವರ ಮೇಲಧಿಕಾರಿ ಗೊತ್ತಾಗ್ತದೆ. ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಇದರ ಹಿನ್ನೆಲೆ ಏನು?
ಯಾವ್ದಾದ್ರು ಒಂದು ಸೈಡ್ ನಡೀತಾ ಇದೆಯಾ? ಇದು ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ, ಹೋಮ್ ಮಿನಿಸ್ಟರ್ ಏನು ಮಾಡ್ತಾರೆ, ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ? ನಮ್ಮ ಇಂಥ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ಅಂದರೆ ಇಡೀ ಕರ್ನಾಟಕ ದೇಶದಲ್ಲಿ ಹೆಸರುವಂಥ ನಮ್ಮ ರಾಜ್ಯದಲ್ಲಿ ನಡೀತಿರ್ಬೇಕಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಉತ್ತರ ಕೊಡ್ಬೇಕು. ಇದನ್ನು ಸುಮ್ಮನೆ ವಿಚಾರವನ್ನು ತೊಳಕಾಕೋಂಥದ್ದು. ಇವತ್ತು 5 ಹಣ ಸಿಕ್ತು, 6 ಹಣ ಸಿಕ್ತು, ರೋಡಲ್ಲಿ ಸಿಕ್ತು, ಬೀದಿಯಲ್ಲಿ ಸಿಕ್ತು, ಅರ್ಥ ಇರೋಂಥ ಮಾತಾ. ಇವತ್ತಿನ ಕಾನೂನು ಈ ದಿನದ ಕಾನೂನು ಅಲ್ಲ ನಮ್ಮಲ್ಲಿರೋದು. ಸ್ವಾತಂತ್ರ್ಯ ಪೂರ್ವದ ಕಾನೂನುಗಳು, ಸ್ವಾತಂತ್ರ್ಯ ಪೂರ್ವ ಆ ಕಾನೂನುಗಳ ವ್ಯಾಪ್ತಿಯೊಳಗೆ ಎಲ್ಲ ನಡೀತಿದೆ. ಈಗಾದರೆ ರಾಜ್ಯದ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಜನಸಾಮಾನ್ಯರು ಎಲ್ಲ ಕಾನೂನು ವ್ಯಾಪ್ತಿಯೊಳಗೆ ಒಳಪಡ್ತಾರೆ. ಈ ಥರ ಹೇಳೋಂಥದ್ದು ಈ ಬುರುಡೆ ಅನ್ನೋದು, ಈ ಬುರುಡೆ ಬಿಟ್ಟಿರೋ ವಿಷಯಗಳನ್ನ ಈಗ ಬುರುಡೆಗಳೆಲ್ಲ ದೇವರು ತೋರಿಸಿದ್ದಾನೆ, ಏನೇನು ಅಂತೇಳಿ ತೋರಿಸಿದ್ದಾನೆ. ಇತ್ತೀಚಿನ ದಿನದಲ್ಲಿ ಮೊನ್ನೆ 12 ಏನು ನಡೀತು, ಇವತ್ತು 13ಕ್ಕೆ ಬಂದಿದೆ ಏನೋ, ಮೋಸ್ಟ್ಲಿ ನಿಂತಿರಂಗೆ ಕಾಣುತ್ತೆ. ಇವತ್ತು ಇದರ ಇನ್ನೂ 1 ಪಾಯಿಂಟ್ ಬಾಕಿ ಇದೆ. ಈ ಷಡ್ಯಂತ್ಯವನ್ನು ನಿಲ್ಲಿಸಬೇಕು. ಯಾವುದೇ ಧರ್ಮದ ಬಗ್ಗೆ ಮಾತಾಡ್ತಿಲ್ಲ, ಅದು ಅಂದರೆ ವೀಕ್ನೆಸ್ ಅಲ್ಲ. ನಮಗೆ ಒಂದು ಸಮಾಧಾನ, ತಾಳ್ಮೆ ಇದೆ. ಅದನ್ನು ಪರೀಕ್ಷೆ ಮಾಡೋಂಥ ಕೆಲಸ ಆಗಬಾರ್ದು. ಇದು ಏನಾರ ಎಚ್ಚೆತ್ತಿ ರಾಜ್ಯಾದ್ಯಂತ ಆದರೆ ಸರ್ಕಾರಕ್ಕೆ ಯಾವ ರೀತಿ ಮುಳುಗಬೇಕು, ರಾಜ್ಯದ ಜನತೆ ಕಾಯ್ತಿದ್ದಾರೆ. ಯಾಕಂದರೆ ನಮ್ಮ ಹಿಂದುತ್ವದ ಬಗ್ಗೆ ಇವರು ಮಾತಾಡಿರೋ ಮಾತುಗಳು, ಮೊನ್ನೆ ಒಬ್ಬ ಅನ್ಯ ಧರ್ಮೀಯ ಮಾತಾಡಿದಂಥ ಕಲ್ಪನಾ ಲೋಕದಲ್ಲಿ ಮಾತಾಡ್ತಾನೆ ವ್ಯಕ್ತಿ. ಅವನೇನು ನೋಡಿರೋದಂಗೆ ಒಂದು ಯಾವುದೂ ಸಾಕ್ಷಿ ಇಲ್ಲದೇನೆ ಮಾತಾಡ್ತಾನೆ. ಇವನಿಗೇನು ಗೊತ್ತು ಈ ಧರ್ಮದ 800 ವರ್ಷಗಳ ಇತಿಹಾಸ? ಇವನಿಗೇನು ಗೊತ್ತಿದೆ ಪುಣ್ಯಾತ್ಮನಿಗೆ, ಈ ಹುಡುಗನಿಗೆ? ಅವನು ಯಾರ್ಯಾರು ನಡೀತಿದ್ದೆ ಆ ಹುಬ್ಬಳ್ಳಿಯಲ್ಲಿ ನಡೆದಂಥ ಆ ಘಟನೆಗಳು ಇವ್ರಿಗೆ ಯಾವುದೂ ಜ್ಞಾಪಕ ಬರಲ್ಲ. ಲವ್ ಜಿಹಾದ್ ಜ್ಞಾಪಕ ಬರಲ್ಲ. ಈ ಪುಣ್ಯಾತ್ಮನಿಗೆ ಧರ್ಮಸ್ಥಳದ ಮಾತ್ರ ಜ್ಞಾಪಕ ಬಂತು. ಕಾನೂನಾತ್ಮಕ ಹೋರಾಟ ಮಾಡಲಿ. ಹಿಂದೆ CBI ಆಗಿದೆ, COD ಆಗಿದೆ, ಕೊಡಬೇಕಾಯ್ತು. ಡಾಕ್ಯುಮೆಂಟ್ಸ್ ಇದ್ದರೆ ಕೊಡ್ಬೇಕು, ತಾಕತ್ತಿದ್ರೆ ಡಾಕ್ಯುಮೆಂಟ್ಸ್ ಇದ್ದರೆ ಕೊಡ್ಬೇಕಲ್ಲಿ. ತಾಕತ್ತಿಲ್ಲದವರು ಬೊಗಳೋದು, ರೋಡಲ್ಲಿ ನಿಂತ್ಕೊಂಡು ಬೊಗಳೋದಲ್ಲ. ನಮ್ಮ ಧರ್ಮದ ಬಗ್ಗೆ ಮಾತನಾಡ್ಬೇಕಾದ್ರೆ ತಲೆ ಬುಲ್ಡೆ ನೆಟ್ಟಿಗಿಟ್ಗ ಮಾತಾಡಿ. ನೀವು ಮಾತಾಡೋದ್ರೆ ನೀವು ಕಾನೂನಾತ್ಮಕ ಮಾತಾಡೋಂಗಿದ್ರೆ ಅದಕ್ಕೊಂದು ಕಾನೂನಿನ ಪರಿಮಿತಿ ಇದೆ. ಕಾನೂನಿನ ಪರಿಮಿತಿ ಒಳಗೆ ನೀವು ಹೋಗಿ. ಅದ್ರ ಬಗ್ಗೆ ನಮ್ಮದೇನಿಲ್ಲ. ಯಾವುದೇ ಹೆಣ್ಣುಮಗಳು ಯಾವುದೇ ಇರಲಿ ಅದಕ್ಕೆ ನ್ಯಾಯ ಸಿಗಬೇಕಾಗೋದು ನಮ್ಮದು ಆಸೆ ಇದೆ. ಯಾಕಂದರೆ ಧರ್ಮಸ್ಥಳದ ದೇವಸ್ಥಾನದ ಮುಂದೆ ಹೇಳ್ತಿದ್ದೀವಿ ನಾವು. ಅದ್ರ ಬಗ್ಗೆ ನಮ್ದು 2 ಮಾತಿಲ್ಲ. ಆದರೆ ಯಾವುದೇ ವ್ಯಕ್ತಿಗೆ ನೋವು ಮಾಡೋ ಅಂಥ ಕೆಲಸ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಹೆಸರುವಾಸಿಯಾದಂಥ ಈ ಧಾರ್ಮಿಕ ಕ್ಷೇತ್ರ ಯಾಕೆ ಈ ಥರ ಮಾಡ್ತಿದ್ದೀರಿ ನೀವು? ಏನಕ್ಕೆ ಮಾಡ್ತಿದ್ದೀರಿ ಅಂತ ಅರ್ಥ ಆಗ್ತಿಲ್ಲ ನಿಮಗೆ. ಅಂದರೆ ಈ ಷಡ್ಯಂತ್ರದ ಹಿಂದೆ ಸರ್ ಇಲ್ಲಿ ಬರೋ ಭಕ್ತರ ಸಂಖ್ಯೆ ಕಡಿಮೆ ಆಗಬೇಕು ಅನ್ನೋಂಥ ಉದ್ದೇಶ ಇದೆ ಅಂತ. ಇದರ ಭಕ್ತಿ ಇವಾಗ ಗೊತ್ತಾಗ್ತಿದೆ. ಆದರೆ ನಾವು ಇವತ್ತು ಬಂದಾಗ ಮೊನ್ನೆಲ್ಲ ಸಂಖ್ಯೆ ಚೆನ್ನಾಗಿತ್ತು. ಇವತ್ತು ಬಸ್ಸಿನ ನಾವು ಒಂದು 2-3 ಕಡೆ ಕೇಳಿದ್ವಿ ಸಂಖ್ಯೆ ವಿಚಾರದಲ್ಲಿ. ಸಂಖ್ಯೆ ಏನು ಕೊರತೆ ಅಲ್ಲ. ಇವತ್ತು ಬಸ್ಸಿನ ಏನು ಸರ್ಕಾರಿ ಬಸ್ಸುಗಳ ಸ್ಟ್ರೈಕು ಮತ್ತು ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಈ ದಿನದಲ್ಲಿ ವ್ಯವಸ್ಥೆ ಸ್ವಲ್ಪ ಹೆಚ್ಚು ಕಮ್ಮಿ, ಜನ ಬರೋದು ಕಡಿಮೆ. ಈ ಪುಟ್ಕೋಸಿಗಳಿಗೆಲ್ಲ ಎದುರ್ಕೊಂಡು ಬರೋಂಥ ಬಿಡೋ ಜನ ಅಲ್ಲ. ಏನು ಧಾರ್ಮಿಕ ಭಾವನೆಗಳಿಗೆ ಸ್ವಲ್ಪ ಧಕ್ಕೆ ಆಗ್ತೈತೆ ಅಂತೇಳಿ ಗೊತ್ತಾಗ್ತದೆ. ಜನ ಅದನ್ನೆಲ್ಲ ಮನಸಾರೆ ನೋಡ್ತಿದ್ದಾರೆ. ಆದರೆ ಜನ ಎದ್ದರೆ ನಮ್ಮ ರಾಜ್ಯದಲ್ಲಿ ಅದರ ಉತ್ತರವನ್ನು ಈ ಸರ್ಕಾರ ಮತ್ತು ಇಲ್ಲಿ ಮಾಡ್ತಿದಾರಲ್ಲ ಅದನ್ನು ಅನುಭವಿಸ್ಬೇಕಾಗತ್ತೆ. ಅದನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಮುಂದೆ ನಾವು ಹೇಳ್ತಾ ಇದೀವಿ ಅಂದರೆ ಅದು ಅನುಭವಿಸಲೇಬೇಕಾಗತ್ತವರು. ಧಾರ್ಮಿಕ ಕ್ಷೇತ್ರದ ಮೇಲೆ ಇವ್ರು ಯಾವುದೇ ನೈತಿಕತೆ ಎಲ್ಲ ಮಾತಾಡ್ಲಿಕ್ಕೆ ಹಿಂದೂ ಧರ್ಮದ ಬಗ್ಗೆ ಅಂಥವರೆಲ್ಲ ಕೆಲಸಕ್ಕೆ ಬಾರೋದ್ರು. ಇವ್ರಿಗೆ ಕೆಲಸ ಇದೆ. ಕೆಲವು ಯೂಟ್ಯೂಬರ್ಸ್ ನೋಡ್ತಾ ಇದ್ದೀವಿ. ಇವ್ರಿಗೇನು ಮನೆ ಮಠ ಇದೆಯೋ ಇಲ್ಲೋ ಇದರಲ್ಲೇ ದಂಧೆ ಮಾಡ್ಕೊಂಡಿರೋ ಗೊತ್ತಾಗ್ತಿಲ್ಲ. ಇವ್ರಿಗೇನು ಸಾಯಂಕಾಲ 5 ಗಂಟೆ 6 ಗಂಟೆ ಹಾಕಿದ್ದಂಗೆ ಇವ್ರಿಗೆ ಮಧ್ಯಾಹ್ನಕ್ಕೆ ಒಂದು ಇಷ್ಟು ಸಿಕ್ತು, ಸಾಯಂಕಾಲಕ್ಕೆ ಇಷ್ಟು ಬುಗುಲ್ಡೆ ಅಂತ ನಮಗಂತೂ ಅರ್ಥ ಆಗ್ತಿಲ್ಲ. ನಿನ್ನೆ ನಾವು TV ಮಾಧ್ಯಮಗಳು ನೋಡಿದಾಗ ಗೊತ್ತಾಯಿತು ಯಾವುದೇ ರೀತಿಯ ಇವು ಊಹಾಪೋಹಗಳ ಸ್ಪರ್ಧಿ. ನಿನ್ನೆ ಕೆಲವರು ಅಲ್ಲಿ ಭೇಟಿ ಮಾಡಿದಾಗ SIT ಅಧಿಕಾರಿಗಳ ಮುಂದೆ ಮಾತಾಡಿದಾಗ ಯಾವುದೇ ಮಾಹಿತಿ ಬಂದಿಲ್ಲ, ಇವ್ರು ಕೊಡ್ತಿರೋದಲ್ಲ ಸುಳ್ಳು ಮಾಹಿತಿ ಅಂತ ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಇದನ್ನು ಜನ ನೋಡಿದವರು ಕಲ್ಪನೆಯ ಮೇಲೆ ಮಾತನಾಡುವಂಥ ವ್ಯಕ್ತಿಗಳು ನಂಬಂಥ ಪರಿಸ್ಥಿತಿನ ಮಾಡ್ತಿದ್ದಾರೆ. ಈ ಸುಳ್ಳನ್ನು ಹೇಳಿ 1000 ಸುಳ್ಳು ಹೇಳಿ ನಿಜ ಮಾಡಲಿಕ್ಕೆ ಹೊರಟಿದ್ದಾರೆ. 800 ವರ್ಷ ಹಿಂದೆ ಗಜನಿ ಮಹಮ್ಮದ್ದು, ಹಂಪೆ ಇವೆಲ್ಲ ಮಾಡ್ಕೊಂಬಂದಿರೋದೆಲ್ಲದು ಜನಕ್ಕೆ ಗೊತ್ತಿದೆ. ಹಿಂದೂ ಧರ್ಮವನ್ನು ಅಷ್ಟು ಸುಲಭವಾಗಿ ಅಳಿಸ್ಲಿಕ್ಕಾಗಲ್ಲ ಅಂತ ಅರ್ಥಕೊಬೇಕು ಅಂತ ಹೇಳ್ತಾ ನಾನು ಮಾತಾಡ್ತಾ ಜೈ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ. ಅಲ್ಲ ಸರ್, ಇವಾಗ ಈ ಷಡ್ಯಂತ್ರದ ಹಿಂದೆ ಅಂದರೆ ಭಕ್ತರಾಗಿ ಏನು ಹೇಳ್ತೀರಿ? ಭಕ್ತರಾಗಿ ಏನು ಹೇಳ್ತೀರಿ? ಇದು ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಷಡ್ಯಂತ್ರ ಆಗಿದೆ. ಇಡೀ ದೇಶದಲ್ಲಿ ಹಿಂದೂ ಧರ್ಮದಿಂದ ಬರ್ತಾ ಇರ್ತಕ್ಕಂಥ ಆದಾಯ ಬೇರೆ ಯಾವ ಧರ್ಮದಿಂದನೂ ಬರ್ತಾ ಇಲ್ಲ. ಈ ಎಡಪಂಥೀಯವರು ಅಂದರೆ ದೇಶಕ್ಕೆ ಕಮ್ಯುನಿಸ್ಟ್ ಇರ್ತಕ್ಕಂಥ ಕಮ್ಯುನಿಸ್ಟ್ರ ಉದ್ದೇಶ ಏನು ಅಂದರೆ ಇಂಥ ವ್ಯವಸ್ಥಿತವಾದಂಥ ಎಲ್ಲ ಅಚ್ಚುಕಟ್ಟಾಗಿ ನಡೆಯತಕ್ಕಂಥ ಒಂದು ವ್ಯವಸ್ಥೆನೇ ಹಾಳು ಮಾಡೋದು ಅವ್ರದ್ದಾಗಿದೆ. ಇದಕ್ಕೆ ಜನ ಯಾವತ್ತೂ ತಲೆಬಾಗಲ್ಲ. ಅದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾರೆ. ತಾತ್ಕಾಲಿಕವಾಗಿ ಅವ್ರೇನೋ 2 ದಿವಸ ಕೂಗಾಡ್ಬೋದು ಮಾಡ್ಬೋದು ಅಷ್ಟೇ. ಮುಂದೆ ಅದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾ ಅದ್ರ ಫಲ ಅವ್ರು ಅನುಭವಿಸ್ಬೇಕಾಗುತ್ತೆ. ಈ ಮಾಧ್ಯಮಗಳಲ್ಲೂ ಅಷ್ಟೇ. ಈಗ ಏನು ಹೋರಾಟ ಮಾಡ್ತಿದಾರಲ್ಲ ಅವ್ರ ಹಿನ್ನೆಲೆ ಏನೋ, ಅವ್ರ ಉದ್ದೇಶ ಏನೋ, ಅವ್ರ ಹೋರಾಟಕ್ಕೆ ಹಣ ಎಲ್ಲಿಂದ ಬರ್ತಾಯಿದೆ ಅದನ್ನು ದಯವಿಟ್ಟು ಮಾಧ್ಯಮದವರು ತನಿಖೆಯಾಗಿ ಪತ್ತೆ ಹಚ್ಚಬೇಕು. ಈಗ ಡೆಲ್ಲಿಲಿ ರೈತರದ್ದು ಸ್ಟ್ರೈಕ್ ಮಾಡಿದ್ರು, ವರ್ಷಾನುಗಟ್ಟಲೆ ನಡೀತು.
ಇಲ್ಲಿ ಕೂಲಿ ಕೆಲಸಕ್ಕೆ ಜಮೀನಿಗೆ ಜನ ಸಿಗಲ್ಲ, ಅವ್ರಿಗೆ ಸ್ಟ್ರೈಕ್ ಮಾಡೋಕ್ಕೆ ಜನ ಹೆಂಗೆ ಸಿಗ್ತಾರೆ, ವ್ಯವಸ್ಥೆ ಯಾರು ಮಾಡಿದ್ರು, ಆ ಖರ್ಚು ವೆಚ್ಚ ಯಾರು ಕೊಟ್ಟರು, ಇದನ್ನು ಮಾಧ್ಯಮಗಳು ಹೊರಗೆ ಹಾಕಿದಾಗ ಇವರು ಈ ಹೋರಾಟ ಮಾಡ್ತಿರ್ತಕ್ಕಂಥ ಇವ್ರು ಎಲ್ಲರ ಹಿನ್ನೆಲೆ ಉದ್ದೇಶ ಬಹಿರಂಗ ಆಗುತ್ತೆ. ದಯವಿಟ್ಟು ಇದು ಮಾಡಬೇಕು. ಈ ಯೂಟ್ಯೂಬರ್ಗಳಿದಾರಲ್ಲ, ಈ ಬಂದ ಈ ಮೀಡಿಯಾ ಮೊದಲು ಪ್ರಿಂಟ್ ಮೀಡಿಯಾ ಇತ್ತು, ಎಲೆಕ್ಟ್ರಾನಿಕ್ ಮೀಡಿಯಾ ಇತ್ತು, ಈಗ ಯೂಟ್ಯೂಬರ್ಗಳು ಕೆಲವ್ರು ಏನು ಮಾಡಿದ್ದಾರೆ, ಸುಮ್ಮನೆ ಮೊಬೈಲ್ ಹಿಡ್ಕೊಂಬಿಟ್ಟು ಏನೇನೋ ಹೇಳೋದು ಮಾಡೋದು ಅವ್ರಿಗೆ ತೋಚಿದ್ ಮಾಡ್ತಿದ್ದಾರೆ. ಜನಕ್ಕೆ ಪಾಪ ಯಾರೂ ಗೊತ್ತಿಲ್ದಿರೋರು ಮುಗ್ದರು ತಟಸ್ಥ ಮನೋಭಾವದವ್ರಿಗೆ ಏನಂದರೆ ಆ ಮನ್ಸು ಆಸಿಲೇಷನ್ ಮಾಡ್ತಿದ್ದಾರೆ. ಒಂದು ಅದನ್ನು ವ್ಯವಸ್ಥೆ ಹಾಳು ಮಾಡ್ತಾರೆ. ಅದೆಲ್ಲ ಒಂದು ಕೆಲವು ಪರ್ಸೆಂಟಿಂದ ಆಗ್ಬೋದೇ ಹೊರತು ಬೇರೆ ಇನ್ಯಾವ ಪರ್ಸೆಂಟಿಂದ ಏನೂ ಮಾಡೋಕ್ಕಾಗಲ್ಲ. ಜನ ಬಂದೇ ಬರ್ತಾರೆ, ಇನ್ನೂ ಜಾಸ್ತಿ ಬರ್ತಾರೆ. ಇದು ಸತ್ಯ ನೆಲೆ ಇರ್ತಕ್ಕಂಥ ದೈವ, ಸತ್ಯ ನೆಲೆಸಿರ್ತಕ್ಕಂಥ ದೈವಸ್ಥಾನ. ನೀವು ಇದಕ್ಕೆ ಅಪಪ್ರಚಾರ ಮಾಡಿದರೆ ಈ ದೈವದ ಶಾಪ ನೀವು ಅನುಭವಿಸ್ಬೇಕು. ಏನು ಪ್ರಗತಿಪರರು ಬುದ್ಧಿಜೀವಿಗಳು ಜಾತ್ಯತೀತರ ಅಲ್ಲ, ನಿಮ್ಮ ಮನೆಗೆ ಕರ್ಮ ಸಿದ್ಧಾಂತದ ಮೇಲೆ ದೇಶ ಇರೋದು, ಅದು ಅನುಭವಿಸೇ ತೀರಬೇಕು. ಅನುಭವಿಸೋರು ಯಾರ್ಯಾರು ಏನು ಅನುಭವಿಸ್ತೀರ ಅನ್ನೋದನ್ನು ಮಾಧ್ಯಮದವ್ರಿಗೆ ಬಿತ್ತರ ಆಗಬೇಕು. ರಾಮ ಮಂದಿರ ಕೇಸಲ್ಲಿ ಎಷ್ಟು ಜನ ಓಡಾಡಿದ್ರು, ಎಷ್ಟು ಜನ ಲಾಯರ್ಸು ಏನೇನು ಹೋರಾಟ ಮಾಡಿದ್ರು, ಇವತ್ತು ಅವ್ರ ಪಾಡು ಏನಾಗೈತೆ? ರಾಮ ಮಂದಿರ ಎದ್ದೇಳ್ತಲ್ವಾ? ಏನಾದರೂ ನಿಂತ್ಕೋತಾ? ಓಡಾಡ್ದವ್ರ ಪಾಡು ನಾಳೆ ಇದ್ರ ಪಾಡು ಹಂಗೆ ಆಗುತ್ತೆ. ಇದಕ್ಕೆ ಏನೂ ಆಗಲ್ಲ, ದೇವಸ್ಥಾನಕ್ಕೆ ಏನೂ ಆಗಲ್ಲ. ಬರೋರು ಬಂದೇ ಬರ್ತಾರೆ. ಈ ವ್ಯವಸ್ಥೆ ಇನ್ನೂ ಚೆನ್ನಾಗಿದೆ, ಇನ್ನೂ ಅಚ್ಚುಕಟ್ಟಾಗಿದೆ. ದೇವಾಲಯ, ಭೋಜನಾಲಯ, ಶೌಚಾಲಯ, ಔಷಧಾಲಯ, ಈ 4 ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಅದನ್ನು ನಾವು ಹಾಳು ಮಾಡಬಾರ್ದು, ನಾವು ಉಳಿಸ್ಕೋಬೇಕು. ಭಕ್ತಾದಿಗಳು ಯಾರು ತಟಸ್ಥ ಇದ್ದಾರೆ, ಸುಮ್ಮನಿದ್ರೆ ದಯವಿಟ್ಟು ಅವ್ರು ಎಚ್ಚೆತ್ಕೋಬೇಕು. ಯಾಕೆಂದರೆ ಇದು ನಮ್ಮದು, ನಮ್ಮ ದೇವಸ್ಥಾನ, ನಮಗೋಸ್ಕರ ಅದು, ನಾವು ಭಕ್ತರು, ಇದನ್ನು ಉಳಿಸೋಂಥ ಪ್ರಯತ್ನ ಮಾಡಬೇಕು. ಈ ಮೀಡಿಯಾದವರು ಅಷ್ಟೇ, ಇದಕ್ಕೆಲ್ಲ ಅವರು ಸಹಕಾರ ಕೊಡ್ತಿದ್ದಾರೆ. ಆ ಮೀಡಿಯಾದವ್ರಿಗೂ ನಾವು ಸಹಕಾರ ಕೊಡಬೇಕು. ಸತ್ಯ ಏನಿದೆ ಅಂತ ಅವರು ಮಾಡಬೇಕು. ಇಲ್ಲಿ ಯಾರು ಮೀಡಿಯಾದವ್ರಿಗೆ ಹೊಡೆದ್ರು ಪಡೆದ್ರು ಅಂತೆಲ್ಲ ಹೇಳಿದ್ರು, ಸುಳ್ಳೆ ಅವರೆಲ್ಲ ವ್ಯವಸ್ಥಿತ ಹೊಡೆದಿರೋದು ಅಷ್ಟೇ. ಸತ್ಯ ತೋರಿಸಿದಾರಲ್ಲ ಮೀಡಿಯಾದವರು, ಬಂದಿದ್ದಕ್ಕೆ ಹೊಡೆದಿರೋದವರು, ಬೇರೆ ಸುಮ್ಮನೆ ಹೊಡೆದಿಲ್ಲ. ಯಾರೂ ಮೀಡಿಯಾದವರು ಹೊಡೆಯೋಕೆ ಹೋಗಲ್ಲ. ನಾವು ಮೀಡಿಯಾದಲ್ಲೇ ಇದ್ದೀವಿ, ಸುಮ್ಮನೆ ಯಾರೂ ಹೊಡೆಯಲ್ಲ. ರೋಷ ಬಂತು, ಇವು ಕೆಲವು ವ್ಯವಸ್ಥಿತವಾಗಿ ಹಾಳು ಮಾಡಿದ್ರು. ಮೀಡಿಯಾದಕ್ಕೆ ಹೊಡೆದ್ರೆ ನಮಗೆ ಪಬ್ಲಿಸಿಟಿ ಸಿಗುತ್ತೆ ಅಂತ ಯಾರೂ ಮೀಡಿಯಾದವ್ರಿಗೆ ಹೊಡೆಯಲ್ಲ. ಅವ್ರು ಸತ್ಯ ತೋರಿಸ್ತಿದ್ದಾರೆ, ಅದನ್ನು ಒಪ್ಕೊಳ್ಳೋ ಮನಸ್ಸು ಇರಬೇಕು. ಸುಳ್ಳು ತೋರಿಸಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಯಾರೂ ಬೇಡ ಅಂತೇಳಲ್ಲ. ಈಗ ಇಲ್ಲಿ ಹೋರಾಟ ನಡೀತಿರೋದು ಯಾರು, ಅಮಾಯಕ ಹೆಣ್ಣುಮಕ್ಕಳು ಏನೇನು ಹತ್ಯೆ ಆಗಿದೆ, ನಿಮಗೇನು ಕಾನೂನುಬದ್ಧವಾಗಿ ಏನು ನ್ಯಾಯ ಸಿಗಬೇಕೋ ನೀವು ತಗೊಳ್ಳಿ, ಹೋರಾಟ ಮಾಡಿ, ಅದಕ್ಕೆ ಯಾರೂ ಅಡ್ಡಿಪಡಿಸಲ್ಲ. ಆದರೆ ಅದ್ರ ಹಿನ್ನೆಲೆಯಲ್ಲಿ ವ್ಯವಸ್ಥಿತವಾಗಿ ಒಂದು ಕೋಟ್ಯಾಂತರ ಜನರ ಭಕ್ತರ ಭಾವನೆಗಳಿರೋದು, ವ್ಯವಸ್ಥಿತವಾಗಿ ನಡೀತಾ ಇರತಕ್ಕಂಥ ಒಂದು ದೇವಸ್ಥಾನ ಮಹಾಕ್ಷೇತ್ರದ ಹಾಳು ಮಾಡೋದು, ಅದನ್ನು ಯಾರೂ ಸಹಿಸೋದಿಲ್ಲ. ನೀವು ಕಲ್ಪನೆ ಎಲ್ಲೋ 4 ಜನ ಇಟ್ಕೊಂಡು ಹಾಳು ಮಾಡೋದಿದ್ರೆ ಅದು ಯಾವ ಕಾರಣಕ್ಕೂ ಆಗೋದಿಲ್ಲ. ಸರ್, ಇವಾಗ ಅಥವಾ ಭದ್ರಾವತಿಯಿಂದ ಬಂದಿದೆ ಅಂತ ಹೇಳಿದರೆ, ಈ ಕೆಲವೊಂದು ಷಡ್ಯಂತ್ರಗಳು ಅಥವಾ ಕೆಲವೊಂದು ಸುಳ್ಳು ಆಪಾದನೆಗಳನ್ನು ನೋಡಿ ಹೊರಗಿಂದ ಬರೋ, ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬರೋ ಭಕ್ತರಿಗೆ ಏನಾದರೂ ಒಂದು ಗೊಂದಲ ಆ ರೀತಿ ಏನಾದರೂ ಪರಿಣಾಮ ಬೀಳುತ್ತೆ? ಏನು ಪರಿಣಾಮ ಬೀಳಲ್ಲ, ಸುಮ್ಮನೆ ಇವ್ರು ಮಾಡ್ತಾರಷ್ಟೇ. ಈಗ ನಾವು ಬಂದು ನೋಡಿದ್ದೀವಿ, ನಾವು ಹೋದ ತಕ್ಷಣ 100 ಜನಕ್ಕೆ ಹೇಳ್ತೀವಿ, ಏನೂ ಇಲ್ಲಪ್ಪ, ಆರಾಮಾಗಿದೆ, ದೇವಸ್ಥಾನ ದರ್ಶನ ಮಾಡ್ಕೊಬನ್ನಿ, ಪ್ರಸಾದ ಮಾಡ್ಕೊಬನ್ನಿ, ಮೊದಲಿಂದ ಹೆಂಗೆ ನಡೀತೈತೆ ಹಂಗೆ ನಡೀತಿದೆ ಅಂತ ನೀವು ಏನೇ ಹೇಳ್ಬೋದು, ಸುಳ್ಳು ಹೇಳ್ಬೋದು. ಈಗ ನಾವು ಪ್ರತ್ಯಕ್ಷ ಬಂದು ನೋಡಿದ್ದೀವಲ್ಲ, ದೇವ್ರ ದರ್ಶನ ಮಾಡಿದ್ವಿ, ತುಂಬ ಚೆನ್ನಾಗಿದೆ, ಪ್ರಸಾದ ಮಾಡ್ಕೊಂಡು ಬರ್ತಿದ್ವಿ, ವಾತಾವರಣ ಶಾಂತಿ ಇದೆ, ಸ್ನಾನದ ಘಟ್ಟದ ಹತ್ರ ಹೋಗಿದ್ದೀವಿ. ಎಲ್ಲರೂ ಮೊದಲಿಂದ ಹೆಂಗೆ ಮಾಡ್ತಿದ್ದಾರೆ ಹಂಗೆ ಮಾಡ್ತಿದ್ದಾರೆ. ಇವಾಗ ಜನ ಯಾಕೆ ಕಮ್ಮಿ ಇದೆ ಅಂದರೆ ಬಸ್ಗಳ ಸ್ಟ್ರೈಕ್ ಇತ್ತಲ್ಲ, ಅದು ಒಂದು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, 2 ಇದಕ್ಕೆ ಬಂದಿಲ್ಲ ಅಷ್ಟೇ. ಇನ್ನು ನಾಳೆ 2 ದಿವಸ ಕಳೀಲಿ, ಮತ್ತೆ 1000 ಜನ ಇಲ್ಲಿ ಭೇಟಿ ಕೊಡ್ತಾರೆ, 1000 ಜನ ಭೇಟಿ ಕೊಡ್ತಾರೆ. ಅದೇನು ಇಲ್ಲಿ ಬರೋದನ್ನ ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನಾವು ಸರ್ ಇವಾಗ ಪ್ರತಿದಿನ ಒಂದು 10 ಭಕ್ತರ ಜೊತೆ ಮಾತಾಡ್ತೀವಿ. ಇಲ್ಲಿ ಬಂದ ಭಕ್ತರಿಗೆ ಯಾವುದೇ ರೀತಿ ಅನಾನುಕೂಲ ಆಗಿಲ್ಲ. ಆದರೆ ಹೊರಗಿಂದ ಅಂದ್ರೆ ಸುಳ್ಳು ಇದು ಮಾಡ್ತಾ ಇದ್ದಾರೆ. ಅವರು ದೇವಾಲಯಕ್ಕೆ ಭೇಟಿನೇ ಕೊಟ್ಟಿರಲ್ಲ ಒಂದ್ ಕಡೆ. ಅಲ್ಲ, ಅವ್ರು ದೇವರೇ ನಂಬಲ್ಲ. ಈಗ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾತಾಡ್ತಾರಲ್ಲ, ಅವ್ರ ದೇವರು ದಿಂಡ್ರು ಸ್ವಾಮಿಗಳು ಸಂತರು ನಂಬ್ತಾರ? ಏನೂ ನಂಬಲ್ಲ. ಅವ್ರು ಎಲ್ಲೋ ಕುತ್ಕೊಂಡು ಏನೋ ಮಾತಾಡೋಂಥವ್ರು ಅಷ್ಟೇ. ಅವ್ರದ್ದು ಏನಿಲ್ಲ, ವ್ಯವಸ್ಥೆ ಹಾಳು ಮಾಡೋದು ಅಷ್ಟೇ. ಈಗ ತಟಸ್ಥ ಮನೋಭಾವ ಜನ ಇರ್ತಾರೆ, ಅವರು ಪರನೂ ಇರಬಾರ್ದು ವಿರೋಧನೂ ಇರಬಾರ್ದು ಅಂತ ಮನಸ್ಥಿತಿ ಮಾಡಿ ಗೊಂದಲ ಮಾಡಿ ಕೈ ಬಿಡೋದಷ್ಟೇ. ಅವರಿಂದ ಏನೂ ಆಗಲ್ಲ. ಈ ಕುಡಿಯೋ ನೀರಲ್ಲಿ ಕಡ್ಡಿ ಅಲ್ಲಾಡಿಸ್ತಾರಂತಲ್ಲ, ಆ ಕೆಲಸ ಅವ್ರು ಮಾಡ್ತಾರೆ ಅಷ್ಟೇ. ಅದರಿಂದ ಏನೂ ಆಗೋದಿಲ್ಲ. ನೀರು ತಿಳಿಯಾಗುತ್ತೆ, ಪ್ರಶಾಂತತೆ ಬರುತ್ತೆ, ಆ ಜನ ಸೇವನೆ ಮಾಡ್ತಾರೆ. ಅದರಿಂದ ಏನೂ ಮಾಡೋಕ್ಕಾಗಲ್ಲ, ತಾತ್ಕಾಲಿಕ ಇದು ಅಷ್ಟೇ. ಇದೆಲ್ಲ ಒಂದು ಇದ್ರ ಹಿನ್ನೆಲೆ ನಾನು ಮೀಡಿಯಾದಲ್ಲಿ ಮತ್ತೂ ಕೇಳ್ಕೊತೀನಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದ್ದೆ, ಯಾರೋ ಅಧಿಕಾರಿಗಳು ಬೇರೆ ರಾಜ್ಯದವರು, ಬೇರೆ ಧರ್ಮದವರು ಇದಕ್ಕೆ ಒಂದು ಕುತಂತ್ರ ನಡೆಸಿ ವ್ಯವಸ್ಥಿತವಾಗಿ ಹಾಳು ಮಾಡೋವಂಥ ಒಂದು ಷಡ್ಯಂತ್ರ ನಡೆಸ್ತಿದ್ದಾರೆ, ಪ್ರಯತ್ನ ನಡೆಸ್ತಿದ್ದಾರೆ. ಮೀಡಿಯಾದವ್ರು ದಯವಿಟ್ಟು ಆ ಅಧಿಕಾರಿಗಳು ಯಾರೋ ಯಾವ ಧರ್ಮದವರು ಇದನ್ನು ನೀವು ಬಯಲಿ ಕೊಟ್ಟರೆ ಇನ್ನೂ ಜನ ಇದ್ರ ಬಗ್ಗೆ ಭಕ್ತಿ ಜಾಸ್ತಿ ಆಗುತ್ತೆ. ಓಹೋ, ಇವರು ಧರ್ಮದ ಮೇಲೆ ಇನ್ನೂ ಹಾಳು ಮಾಡ್ತಿದ್ದಾರೆ ಅಂತ ಜನ ನಂಬಿಕೆ ಬರ್ತದೆ. ಅದನ್ನು ಮಾಧ್ಯಮದವರು ಅದು ಸತ್ಯ ತಿಳಿಸಿದ್ರೆ ಸಾಕು ಜನಕ್ಕೆ. ಇನ್ನು ನೀವು ಇನ್ನೇನೋ ಬೇಡ, ಇಂಥವರು ಈ ರೀತಿ ಮಾಡ್ತಿದ್ದಾರೆ ಅಂತ ಸತ್ಯ ತಿಳಿಸಿದ್ರೆ ಜನ ನೋಡಿ ಯಾವ ರೀತಿ ತಿರುಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಹೊರಗಿಂದ ಬರೋ ಭಕ್ತರಿಗೆ ಯಾವುದೇ ಆತಂಕ ಇಲ್ಲ, ಯಾವುದೇ ಆತಂಕ. ಈಗ ನಾವೇ ಹೇಳ್ತೀವಲ್ಲ, ಈಗ ನಾವು ಹೋಗಿ 100 ಜನಕ್ಕೆ ಹೇಳ್ತೀವಿ, ನೋಡಿ ದೇವಸ್ಥಾನಕ್ಕೆ ಹೋಗಿದ್ವಿ, ಚೆನ್ನಾಗಿ ಯಾವ ಗೊಂದಲ ಅನ್ನೋ ಪರಿಸ್ಥಿತಿನೇ ಇಲ್ಲ. ಸ್ನಾನದ ಘಟ್ಟದಿಂದ ಹಿಡಿದು ನಾವು ಎಲ್ಲ ಕಡೆ ನೋಡ್ಕೊಂಬಂದಿದ್ವಿ. ಆಟೋ ಸ್ಟ್ಯಾಂಡು, ಬಸ್ ಸ್ಟ್ಯಾಂಡು, ಸ್ನಾನದ ಘಟ್ಟ, ದೇವಸ್ಥಾನ,
ಪ್ರಸಾದ ಎಲ್ಲ ಜಾಗಕ್ಕೂ ಹೋಗಿ ಬಂದ್ವಿ, ಏನೂ ತೊಂದರೆ ಇಲ್ಲ, ಹೈ ಕ್ಲಾಸ್ ಇದೆ. ಸರ್ ಈ ಹಿಂದೆ ಕುಟುಂಬ ಸಮೇತರಾಗಿ ಯಾವತ್ತದ್ದು ಎಲ್ಲ ಬಂದಿದೆಯಾ? ಕುಟುಂಬ ಸಮೇತ ಸ್ನೇಹಿತರ ಜೊತೆ ಬೇಕಾದಷ್ಟು ಸತಿ ಬಂದಿದ್ವಿ. ಅವಾಗ ಏನು ವಾತಾವರಣ ಇತ್ತು ಈಗಲೂ ಅದೇ ಇದೆ. ಅಂದ್ರೆ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ತುಂಬ ಸುರಕ್ಷತೆ ಇದೆ, ತುಂಬ ಸುರಕ್ಷತೆ. ಸ್ನಾನದ ಘಟ್ಟದವ್ರು ಏನು ಆಪಾದನೆ ಮಾಡಿದಲ್ಲ, ನಾವು ಅಲ್ಲೇ ನೋಡ್ಕೊಂಡು ಬಂದ್ವಲ್ಲ. ಮಾಮೂಲಿ ಹಂಗೆ ಜನ ಬಂದಿದ್ದಾರೆ, 50-60 ಕಾರ್ ಇದೆ, 100 ಜನ ಅಲ್ಲಿ ಪವಿತ್ರ ಸ್ನಾನ ಮಾಡ್ಕೊಂಡು ಇಲ್ಲಿ ಬರ್ತಾ ಇದ್ದಾರಲ್ಲ. ಏನು ಯಾವ ಫಸ್ಟ್ ಆಫ್ ಆಲ್ ನಮಗೆ ಟಿ ವಿಲಿ ಈ ಮಾಧ್ಯಮದಲ್ಲಿ ಏನು ತೋರಿಸ್ತಾರಲ್ಲ ಗಲಾಟೆ ಆಗ್ತಿದೆ, ಆ ಯಾವ ಸನ್ನಿವೇಶ ವಾತಾವರಣ ಇಲ್ಲಿ ನಮಗೆ ಕಂಡಿಲ್ಲಲ್ಲ. ಎಲ್ಲ ನಾವು ನೋಡ್ಕೊಂಬಂದಿದ್ದೀವಲ್ಲ, ಪ್ರತಿಯೊಂದು ನಾವು ನೋಡ್ಕೊಂಬಂದಿದ್ದೀವಿ, ಆ ವಾತಾವರಣನೇ ಇಲ್ಲಲ್ಲ. ಅಂದ್ರೆ ಎಲ್ಲ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ 100% ಈಗ ನಾವು ಹೇಳಿದ್ವಲ್ಲ, ನೀವು ಮೀಡಿಯಾದಲ್ಲಿ ಇದನ್ನೇ ಟೆಲಿಕಾಸ್ಟ್ ಮಾಡ್ತಿರಲ್ವಾ, ಮತ್ತೆ ಪುನರಾವರ್ತನೆ, ಅದು ಜನ ನಂಬೋದಿಲ್ಲ. ಆದರೆ ನಾವು ಹೇಳ್ತೀವಲ್ಲ ಹೋಗಿ, ಅದೇ ಭಕ್ತರ ಅಭಿಪ್ರಾಯ ಏನಿದೆ ಅದನ್ನೇ ಹೇಳಿದ್ವಲ್ಲ ಬಂದಾಗಿ. ಈಗ ಅವ್ರು ಎಲ್ಲೆಲ್ಲಿ ಏನೇನು ಆರೋಪ ಮಾಡಿದ್ರು ಆ ಎಲ್ಲ ಜಾಗಕ್ಕೂ ಹೋಗಿ ಬಂದಿದ್ದೀವಲ್ಲ. ಯಾವ ಗೊಂದಲ ಆಗಲಿ, ಭಯ ಭೀತಿ ವಾತಾವರಣ, ಯಾವ ವಾತಾವರಣನೂ ಇಲ್ಲಲ್ಲ, ನೆಮ್ಮದಿಯಾಗಿ ಹೋಗಿ ಬಂದಿದ್ದೀವಲ್ಲ. ಅದೇ ಭಕ್ತಿ, ಅದೇ ಇದು. ಹಂಗಾಗಿ ಸುಳ್ಳಾಪಾದನೆ ಯಾಕೆ ಹಿಂದೂ ಧರ್ಮದ ಮೇಲೆ ಇತ್ತೀಚೆಗೆ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಎಲ್ಲ ವ್ಯವಸ್ಥಿತವಾಗಿ ಹಿಂದೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿದು ಮಾಡಿದ್ರು, ಇಲ್ಲಿದು ಮಾಡಿದ್ರು, ಯಾಕೆ ಇದು ಮಾಡ್ತಿದ್ದಾರೆ ಅಂದರೆ ಇವ್ರ ಉದ್ದೇಶ ಅಷ್ಟೇ, ಹಿಂದೂ ಧರ್ಮ ಹಾಳು ಮಾಡಬೇಕು. ಅಂದರೆ ಒಂದು ಧಾರ್ಮಿಕ ಕ್ಷೇತ್ರನ ಹಾಳು ಮಾಡಿದರೆ ಅದು ಸುತ್ತಮುತ್ತ 100 ದೇವಾಲಯಗಳನ್ನು ಹಾಳು ಮಾಡ್ದಂಗೆ ಆಗುತ್ತೆ ಅನ್ನೋದು ಒಂದೇ ಉದ್ದೇಶ ಅಷ್ಟೇ. ಅದು ಈಡೇರಲ್ಲ. ಹಿಂದೂ ಧಾರ್ಮಿಕ ಕ್ಷೇತ್ರ ಅಂದರೆ ಬರೀ ಯಾವುದೋ ಕಲ್ಲು ದೇವರಲ್ರಿ, ಅದು ದೈವ ನೆಲೆ ನಿಲ್ತಿರ್ತಕ್ಕಂಥ ಸ್ಥಾನ ಕ್ಷೇತ್ರ. ನೀವು ದೈವಕ್ಕೇನಾರು ಮಾಡೋಕ್ಕೆ ಹೋದರೆ ಬಿಡ್ತೀರಾ? ಇತಿಹಾಸ ತೆಗೆದು ನೋಡ್ರಿ, ಪುರಾಣ ತೆಗೆದು ನೋಡ್ರಿ, ಸುಳ್ಳಾಗಿದ್ದಾವ? ಇದು ಹಿಸ್ಟ್ರಿ ರಿಪೀಟ್ಸ್ ಬಿಕಾಸ್ ಮ್ಯಾನ್ ನೆವರ್ ಲರ್ನ್ಸ್. ಮನುಷ್ಯ ಕಲಿತಿಲ್ಲ, ಇತಿಹಾಸ ಪುನರಾವರ್ತನೆ ಆಗಿದೆ. ಈಗ ಒಂದಿದೆ, ಕಲಿಯಂಥ ಒಂದು ಸನ್ನಿವೇಶ ಭಗವಂತನೇ ಅವ್ರಿಗೆ ಸೃಷ್ಟಿ ಮಾಡ್ತಾನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.